ಮಾಜಿ ಪ್ರಧಾನಮಂತ್ರಿ ಮಡಿಕೊಳ್ಳುತ್ತಿದೆ ಮೊದಲನೇ ಪ್ರಧಾನಮಂತ್ರಿ ಸ್ವಾತಂತ್ರ್ಯ ಬಂದ ಓಕೆನಾ ಮೊದಲನೇ ಪ್ರಧಾನಮಂತ್ರಿ ಈ ಕಡೆ ಜವಾಹರ್ಲಾಲ್ ಲೋಗ ಮುಂದೆ ಇಡು. ಆ ದಿನನೇ ಮಕ್ಕಳ ದಿನಾಚರಣೆ ಅಂತೇಳಿ ಆಚರಣೆ ಮಾಡ್ತಾ ಇದ್ವಿ ನಾವು. ಅವ್ರನ್ನ ಭಾಳ ಮಕ್ಕಳು ಕಂಡ್ರೆ ಭಾಳ ಪ್ರೀತಿ ಇತ್ತು ಅವ್ರಿಗೆ. ಯಾಕೆಂತಂದರೆ ಇವತ್ತಿನ ಮಕ್ಕಳೇ ಭವಿಷ್ಯದ ಮಕ್ಕಳು ಅಂತೇಳಿ ಅರ್ಥ ಮಾಡ್ಕೊಂಡಿದ್ರು. ಆ ದಿಕ್ಕಿನಲ್ಲಿ ಮಕ್ಕಳನ್ನು ಭಾಳ ಪ್ರೀತಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಅದಕ್ಕೋಸ್ಕರನೇ ಅವ್ರನ್ನ ಚಾಚಾ ನೆಹರು ಅಂತ ಕರೀತಾ ಇದ್ರು. ಚಾಚಾ ನೆಹರು ಅಂತ ಕರೀತಾ ಇದ್ರು. ಈ ದೇಶದ ಆಧುನಿಕ ಭಾರತದ ನಿರ್ಮಾತೃ ಯಾರು ಇದ್ದರೆ ಅದು ನೆಹರೂರವರು ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕು. ಅವರು ವಿದ್ಯಾರ್ಥಿ ದಶೆಯಲ್ಲಿದ್ದಾಗಲೇ ದೇಶ ಪ್ರೇಮ, ಸ್ವಾತಂತ್ರ್ಯ ಪ್ರೇಮ ಮತ್ತು ಬ್ರಿಟಿಷ್ನವರ ವಿರುದ್ಧ ಹೋರಾಟ ಮಾಡಬೇಕು ಅಂತಕ್ಕಂಥದ್ದನ್ನು ಬೆಳೆಸ್ಕೊಂಡಿದ್ರು. ಹಾಗಾಗಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹಾತ್ಮ ಗಾಂಧೀಜಿಯವರ ಭಾಳ ನೆಚ್ಚಿನ ಶಿಷ್ಯರಾಗಿ ಇವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಳ್ತಾರೆ. ಸುಮಾರು 9 ವರ್ಷಗಳ ಕಾಲ 8 ವರ್ಷ ಚಿಲ್ಲರೆ ಇರ್ತಾರೆ, ಕಾರಾಗೃಹದಲ್ಲಿ ಇರ್ತಾರೆ. ಸೊ ದೇಶಕ್ಕಾಗಿ ಭಾಳಷ್ಟು ತ್ಯಾಗ ಬಲಿದಾನಗಳನ್ನು ಮಾಡಿದ್ದಾರೆ. ಅಂಥವರು ಅವರಿಗೆ ಭಾಳ ಈ ದೇಶ ಸ್ವಾತಂತ್ರ್ಯ ಆದಾಗ ನಮ್ಮ ದೇಶದಲ್ಲಿ ಅವತ್ತು ಇದ್ದದ್ದು ಬಜೆಟ್ ಗಾತ್ರ ಬರೀ 197 ಕೋಟಿ ಮಾತ್ರ. ಅದನ್ನು 2-3 ವರ್ಷ ಆದಮೇಲೆ 4 ಅಂಕಗಳನ್ನು ಬರ್ತಕ್ಕಂಥ ಕೆಲಸ ಆಯಿತು. ಆಮೇಲೆ ಅವರಿಗೆ ಕೃಷಿನಲ್ಲಿ ಮತ್ತು ನೀರಾವರಿನಲ್ಲಿ ಕೈಗಾರಿಕೆ ಇದನ್ನು ಆಸಕ್ತಿ ಇತ್ತು. ದೇಶ ವೈಜ್ಞಾನಿಕವಾಗಿ ಮತ್ತು ವೈಚಾರಿಕವಾಗಿ ಬೆಳೆಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು. ಆಮೇಲೆ ಪಂಚವಾರ್ಷಿಕ ಯೋಜನೆಗಳನ್ನು ಪ್ರಾರಂಭ ಮಾಡಿದ್ರು. ಆ ಪಂಚವಾರ್ಷಿಕ ಯೋಜನೆಗಳ ಮೂಲಕ ದೇಶ ಕಟ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಇವತ್ತು ಅನೇಕ ಕೈಗಾರಿಕೆಗಳಿದ್ದರೆ ಆಗಿದ್ದರೆ ಅದು ನೆಹರೂರವರು ಕಾರಣ. ಅನೇಕ ಅಣೆಕಟ್ಟುಗಳಾಗಿದ್ದರೆ ನೆಹರೂರವರು ಕಾರಣ. ಇವತ್ತು ಕೃಷಿನಲ್ಲಿ ನಾವು ಸ್ವಾವಲಂಬನೆಯನ್ನು ಗಳಿಸಿದರೆ, ಅದಕ್ಕೆ ಆಹಾರದಲ್ಲಿ ಸ್ವಾವಲಂಬನೆಯನ್ನು ಗಳಿಸಿದರೆ ಅದಕ್ಕೆ ನೆಹರೂರವರು ಕಾರಣ ಅಂತಕ್ಕಂಥದ್ದನ್ನು ನಾವು ಇವತ್ತು ಸ್ಮರಿಸ್ಕೋಬೇಕಾಗ್ತದೆ.